ಹಾಂ ಲೆಕ್ಕ ಬರ್ಕೊಳ್ಳಿ ಅಲ್ಲಿ ಡಬಲಿಂಗ್ ಪೀರಿಯಡ್ doubling period doubling period so doubling period ಅಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಹಣ ಎಷ್ಟು ವರ್ಷಕ್ಕೆ ಡಬಲ್ ಆಗುತ್ತೆ ಅಂತ ಡಬ್ಲಿಂಗ್ ಪೀರಿಯಡ್ ಮೀನ್ಸ್ ಇನ್ ಹೌ ಮೆನಿ ಇಯರ್ಸ್ ಯುವರ್ ಅಮೌಂಟ್ ಬಿಕಮ್ಸ್ ಡಬಲ್ 5,000 ಹಾಕಿದರೆ 10,000 ಎಷ್ಟು ವರ್ಷ ಒಳಗಾಗುತ್ತೆ ಅಂತ ಕ್ಯಾಲ್ಕುಲೇಷನನ್ನು ಮಾಡಿ ಬರ್ಕೊಳ್ಳಿ ಅದಕ್ಕೆ ಫಾರ್ಮುಲಾ ಬರ್ಕೊಳ್ಳಿ ಡಬ್ಲಿಂಗ್ ಪೀರಿಯಡ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಡಬ್ಲಿಂಗ್ ಪೀರಿಯಡ್ can be calculated by adopting the following rules of thumb. The following rules of thumb. Number 1, rule of 72. Doubling period is equal to 72 divided by rate of interest. Number 2, rule of 69. Doubling period is equal to 0.35 plus 69 divided by rate of interest. So doubling period ಅಲ್ಲಿ ಎರಡು ಫಾರ್ಮುಲಾ ಇದೆ. So it is calculated under the rule of thumb. So ಅದರಲ್ಲಿ first one rule of 72. So doubling period is equal to 72 divided by rate of interest. Second one rule of 69. Doubling period is equal to 0.35 plus 69 divided by rate of interest. ಬರ್ಕೊಳ್ಳಿ ಪ್ರಾಬ್ಲಮ್. If you deposit rupees 5,000 today at 6% rate of interest, comma, in how many years will this amount double? Question mark. Work out this problem by using the rule of 72 and the rule of 69. ಏನಂತ ಹೇಳ್ತಾ ಇದ್ದಾರೆ, ಇಫ್ ಯು ಡೆಪಾಸಿಟ್ 5,000 ಟುಡೇ, 5,000 ರೂಪಾಯಿ ಇವತ್ತು ನೀವು ಡೆಪಾಸಿಟ್ ಮಾಡಿದರೆ ಅಟ್ ದ ರೇಟ್ ಆಫ್ 6% ಇಂಟ್ರೆಸ್ಟ್, 6% ಇಂಟ್ರೆಸ್ಟ್ಲಿ ಇನ್ ಹೌ ಮೆನಿ ಇಯರ್ಸ್ ವಿಲ್ ದಿಸ್ ಅಮೌಂಟ್ ಡಬಲ್? ಎಷ್ಟು ವರ್ಷಕ್ಕೆ ಅದು ನಿಮ್ಮ ಅಮೌಂಟ್ 5,000 ಇದ್ದಿದ್ದು ಡಬಲ್ ಆಗುತ್ತೆ ಅಂತಂದರೆ ಅಟ್ ದ ರೇಟ್ ಆಫ್ 6%, 10,000 ಎಷ್ಟು ವರ್ಷಕ್ಕೆ ಆಗುತ್ತೆ? ವರ್ಕೌಟ್ ದಿಸ್ ಪ್ರಾಬ್ಲಮ್ ಬೈ ಯೂಸಿಂಗ್ ದ ರೂಲ್ ಆಫ್ 72 ಆ್ಯಂಡ್ ರೂಲ್ ಆಫ್ 69 ಕೊಟ್ಟಿದ್ದಾರೆ. ಇದೇ ಫಾರ್ಮುಲಾ ಹಾಕಿ ಬರ್ಕೊಳ್ಳಿ. ರೂಲ್ ಆಫ್ 72 doubling period is equal to 72 divided by rate of interest. So 72 divided by what is the rate of interest? 6%. ಇಲ್ಲಿ ನೀವು ಪಾಯಿಂಟ್ ಡೆಸಿಮಲ್ಗೆ ಕನ್ವರ್ಟ್ ಮಾಡೋದು
ಬೇಡ, ಜಸ್ಟ್ ನೀವೇನು ಮಾಡಬೇಕು, 6 ಡಿವೈಡ್ ಮಾಡಿ ಎಷ್ಟಾಗುತ್ತೆ, 12 ಇಯರ್ಸ್. 12 ಇಯರ್ಸ್ ಅಂದರೆ 5,000 ನೀವು ಹಾಕಿದರೆ 6% ರೇಟ್ ಆಫ್ ಇಂಟ್ರೆಸ್ಟಲ್ಲಿ 12 ವರ್ಷಕ್ಕೆ ಏನಾಗುತ್ತೆ, ಡಬಲ್ ಆಗುತ್ತೆ. ಅಂದರೆ 5 ಇದ್ದಿದ್ದು 10,000 ಆಗುತ್ತೆ. ಓಕೆ, ಸೆಕೆಂಡ್ ರೂಲ್ ಆಫ್ 69. ರೂಲ್ ಆಫ್ 69, doubling period is equal to 0.35 plus 69 divided by rate of interest. Rate of interest. So 0.35, this is the standard. So 69 divided by, what's the rate of interest? 6. 0.35 plus, which I will know? 11.5. So add money. 11.85 years. So either ಪ್ರಕಾರ ಹೋದರೆ, ರೂಲ್ ಸೆಕೆಂಡ್ ಪ್ರಕಾರ ಹೋದರೆ, 69 ಪ್ರಕಾರ ಹೋದರೆ 11 ವರ್ಷ 0.85 ಇಯರ್ಸ್ಗೆ ಏನಾಗುತ್ತೆ, ಡಬಲ್ ಆಗುತ್ತೆ. ಓಕೆ, ಡಬ್ಲಿಂಗ್. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ ಕ್ವಶನ್ ಪೇಪರ್ಗೆ, ಅದು ನೆಕ್ಸ್ಟ್ ಗೊತ್ತಾಗ್ತಿದೆಯಾ? ಫಾಸ್ಟ್ ಏನಾಗ್ತಿಲ್ಲ ತಾನೆ? ನೆಕ್ಸ್ಟ್ ಕ್ಯಾಲ್ಕುಲೇಟ್ ದ ಕಾಂಪೌಂಡ್ ವ್ಯಾಲ್ಯೂ. ಇಟ್ಸ್ ಅ ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಇದು. Calculate the compound value of rupees 10,000 of rupees 10,000 at the end of 3 years. At the end of 3 years, at 12% rate of interest. At the 12% rate of interest, when interest is calculated on, when the interest is calculated on point number A, yearly basis, and point number B, quarterly basis. Quarterly basis. ನೋಡ್ಕೊಳ್ಳಿ, ಕ್ಯಾಲ್ಕುಲೇಟ್ ದ ಕಾಂಪೌಂಡ್ ವ್ಯಾಲ್ಯೂ. ಕಾಂಪೌಂಡಿಂಗ್ ಕೊಟ್ಟಿದ್ದಾರಲ್ವಾ, ಕಾಂಪೌಂಡಿಂಗ್ ಫಾರ್ಮುಲಾ ಏನು ಫಸ್ಟ್ ಫಾರ್ಮುಲಾ A is equal to P into 1 plus R to the power of N. ಮರಿಬಾರ್ದು. rupees 10,000 at the end of 3 years. Amount invested is 10,000. So principal amount. So 3 years, what is the N? 3 years. What is the rate of interest? 12%. So one interest is calculated on yearly basis. ಇಲ್ಲಿ ಎರಡು ಥರ ಮಾಡಬೇಕು. ಒಂದು ವರ್ಷಕ್ಕೊಂದ್ಸಲಿ ಬಡ್ಡಿ ಕ್ಯಾಲ್ಕುಲೇಷನ್ ಮಾಡಿದ್ರು. ಇಯರ್ಲಿ ಬೇಸಿಸ್ ಅಂದರೆ ಏನು, ಒಂದು ವರ್ಷಕ್ಕೆ ನೀವು ಕ್ಯಾಲ್ಕುಲೇಷನ್ ಒಂದು ವರ್ಷಕ್ಕೆ ಮಾಡಿದರೆ ಎಷ್ಟು. ಸೆಕೆಂಡ್ ಒನ್ ಈಸ್ ಕ್ವಾರ್ಟರ್ಲಿ ಬೇಸಿಸ್ ಅಂತ ಕೊಟ್ಟಿದ್ದಾರೆ. ಕ್ವಾರ್ಟರ್ಲಿ ಅಂತಂದರೆ 3 months once. ಬ್ಯಾಂಕಲ್ಲಿ ಯೂಶಲಿ ಏನು ಮಾಡ್ತಾರೆ, 3 months once ಕೊಡ್ತಾರೆ. ಕ್ವಾರ್ಟರ್ಲಿ ಬೇಸಿಸ್ ಮಾಡಿದರೆ ಎಷ್ಟು ಅಂತ ಅಂದರೆ ಒಂದು ವರ್ಷಕ್ಕೆ 4 ಕ್ವಾರ್ಟರ್ ಬರುತ್ತೆ. ಅರ್ಥ ಆಯ್ತಾ? 3 ತಿಂಗಳಿಗೆ ಒಂದೊಂದು ಅಂತಂದರೆ 4 ಕ್ವಾರ್ಟರ್ ಬರುತ್ತೆ. ಅದು ಸ್ವಲ್ಪ ಬೇರೆ ಥರ ಮಾಡಬೇಕು. ಓಕೆ, ಫಸ್ಟ್ when interest is compounded on yearly basis. ಅದಕ್ಕೆ ಫಾರ್ಮುಲಾ ಸೇಮ್. A is equal to P into 1 plus R to the power of N. ಬೇರೆ ಬೇರೆ ಬುಕ್ಕಲ್ಲಿ ಬೇರೆ ಬೇರೆ ಥರ ಇದೆ, ಬೇರೆ ಬೇರೆ ಯೂಸ್ ಮಾಡಿದರೆ ನೀವು ಅದನ್ನೇ ತಗೊಳ್ಳಿ. ಪ್ರಾಬ್ಲಮ್ಮು ಏನು ಮಾಡಬೇಕು, ಫಾರ್ಮುಲಾ ಇದನ್ನೇ ಹಾಕು. ಸೊ ವಾಟ್ ಈಸ್ P? 10,000. 1 plus, what is the rate of interest? 12%. 12% means 0.12. What is the number of years? 3 years.
So 10,000, 1.12 to the power of 3. 10,000 into ಎಷ್ಟಾಗುತ್ತೆ ನೋಡಿ 1.405 405 49 1.49 so ಎಷ್ಟಾಗುತ್ತೆ 14,000 14,049 second one ಏನು ಕೊಡ್ತಾ ಇದ್ದಾರೆ what is the second one when interest is compounded on quarterly basis. Quarterly ಅಂತಂದ್ರೆ ಏನು 3 months once. 3 months once ಅಂತಂದ್ರೆ ಒಂದು ವರ್ಷಕ್ಕೆ 4 ಬರುತ್ತೆ ಅಲ್ವಾ. ಓಕೆ, ಇದಕ್ಕೆ ಫಾರ್ಮುಲಾ ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೇಕು. A is equal to P into 1 plus R divided by M into N. There are 4 quarters in a year. That is a 3 months once ಅಂತ ತಗೊಂಡ್ರೆ ಎಷ್ಟು ಕ್ವಾರ್ಟರ್ ಬರುತ್ತೆ ಒಂದು ವರ್ಷಕ್ಕೆ 4 quarters ಬರುತ್ತೆ. That is a M is equal to 4 ಅಂತ. M is equal to 4. ಇದು ಸ್ವಲ್ಪ ಚೇಂಜ್ ಮಾಡ್ತಾರೆ. So what is the principal amount? 10,000. 1 plus R is 4. 0.12. M is 4. So 4 into N is 3 years ಅಲ್ವಾ ನೋಡಿ. ಅಲ್ಲಿಗೆ ಒಂದು ವರ್ಷಕ್ಕೆ 4 ಅಂತಂದರೆ 3 ವರ್ಷಕ್ಕೆ 12 ಸಲ 4 3s 12 ಟೈಮ್ಸ್ ಏನು ಮಾಡ್ತಾರೆ ಅವರು ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಅಂದರೆ 3 ತಿಂಗಳಿಗೆ ಬಡ್ಡಿ ಕ್ಯಾಲ್ಕುಲೇಷನ್ ಮಾಡ್ತಾರೆ. ನೆಕ್ಸ್ಟ್ 3 ತಿಂಗಳಿಗೆ ಹಾಕಬೇಕಾದ್ರೆ ಫಸ್ಟ್ ಇಯರ್ ಪ್ರಿನ್ಸಿಪಲ್ಲು ಪ್ಲಸ್ ಇಂಟ್ರೆಸ್ಟ್ ಸೇರಿಸಿ ಹಾಕ್ತಾರೆ. ಮತ್ತು ನೆಕ್ಸ್ಟ್ ಕ್ವಾರ್ಟರ್ ಹಾಕಬೇಕಾದ್ರೆ ಪ್ರಿನ್ಸಿಪಲ್ ಅಮೌಂಟು ಈಗ 2 ಇಂಟ್ರೆಸ್ಟು ಪ್ಲಸ್ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡ್ತಾರೆ. ಓಕೆ, ಅಂದರೆ 1 ವರ್ಷಕ್ಕೆ 4 ಕ್ವಾರ್ಟರ್ ಬರುತ್ತೆ, 3 ವರ್ಷಕ್ಕೆ 12 ಕ್ವಾರ್ಟರ್ ಬರುತ್ತೆ. ಫಾಲೋ 12 ಬರುತ್ತೆ, ಕರೆಕ್ಟಾ? ಬರೀ 10,000 1 ಪ್ಲಸ್ ಇದೆಷ್ಟಾಯಿತು 0.3 to the power of 12 to the power of 12. 10,000 1.3 to the power of 12. ಅಲ್ಲಿಗೆ 12,000 into ಎಷ್ಟಾಗುತ್ತೆ ನೋಡಿ 1.4685. What is the amount? ಎಷ್ಟು ಬರುತ್ತೆ ನೋಡಿ 1.03 ಆಗಬೇಕಲ್ವಾ? ಇದು ಹೋಗಲ್ಲ, 1.03 ಚೇಂಜ್ ಆಗುತ್ತೆ ನೋಡಿ. ಎಷ್ಟಾಯಿತು ನೋಡಿ 1.4258. ಈಗ 14,258.
ಇಲ್ಲಿ ನೋಡಿ ಡಿವೈಡ್ ಮಾಡಬೇಕಾದ್ರೆ ನೋಡ್ಕೊಳ್ಬೇಕು ಕರೆಕ್ಟಾಗಿ ನೋಡಿ. 4 ಡಿವೈಡೆಡ್ ಬೈ 0.12 ಅಲ್ವಾ, ಪಾಯಿಂಟ್ ಇಟ್ಕೊಳ್ಳಿ. 1 ತೊಗೊಂಡ್ರೆ ಹೋಗಲ್ಲ 0. ಸೊ ಆಮೇಲೆ 12 ತಗೊಳ್ತೀವಿ. 4 3s 12 ಹೀಗೆ ಕರೆಕ್ಟಾ. ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬರಬೇಕು ನೋಡಿ. ಅದು ಬರೀ 0.3 ತೊಗೊಂಡ್ರೆ 30% ಆಗಿಬಿಡುತ್ತೆ ಅಲ್ಲ, ತಪ್ಪಾಗುತ್ತೆ. ಸೊ ನೋಡಿಕೊಂಡು ಈ ಥರ ಡಿವೈಡ್ ಮಾಡೋದು ಗೊತ್ತಿರಬೇಕು. ಗೊತ್ತಾಗ್ತಿದ್ರೆ ಬರ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಹಾಂ ನೋಡಿ, ಕ್ವಾರ್ಟರ್ಲಿ ಅಂತ ಅಂದರೆ ಒಂದು ವರ್ಷಕ್ಕೆ ಎಷ್ಟು ಕ್ವಾರ್ಟರ್ ಬರುತ್ತೆ? 4 ಹೆಂಗೆ ಬರುತ್ತೆ? 3 ತಿಂಗಳು, ಒಂದು ವರ್ಷಕ್ಕೆ 12 ತಿಂಗಳು ತಾನೆ. ಅಲ್ಲಿಗೆ ಎಷ್ಟಾಯಿತು? 3 3 6 9 12 4 ಕ್ವಾರ್ಟರ್ ಬಂತು. ಸೊ ಒಂದು ವರ್ಷಕ್ಕೆ 4 ಕ್ವಾರ್ಟರ್ ಅಂದರೆ ನಾವು 3 ಇಯರ್ಸ್ಗೆ ಕ್ಯಾಲ್ಕುಲೇಟ್ ಮಾಡ್ತಿರೋದು. 3 ಇಯರ್ಸ್ಗೆ ಎಷ್ಟಾಯಿತು? 12 ಕ್ವಾರ್ಟರ್ಸ್ ಆಯಿತು. 12 ಕ್ವಾರ್ಟರ್ಸ್ ಈ ಥರ ಮಾಡಿಕೊಂಡು ಮಾಡಿ 14,258. ಸೊ ಇದನ್ನು ಈ ಥರ ಕೊಡ್ತಾರೆ. ಈ ಥರ ಒಂದು ಕ್ವಶನ್ ಪೇಪರಲ್ಲೂ ಕೊಟ್ಟಿದ್ದಾರೆ. ಓಕೆ, ಅದು ಆಮೇಲೆ ಮಾಡೋಣ. ನೆಕ್ಸ್ಟು ಬರ್ಕೊಳ್ಳಿ. ಕ್ಯಾಲ್ಕುಲೇಟ್ the future value at the end of 5 years of the following series of 5 years of the following series of payments at 10% rate of interest. 10% rate of interest. Okay. Rupees 1,000 ಕೆಳಗಡೆ ಬರ್ಕೊಳ್ತದೆ. Rupees 1,000 at the end of first year. Rupees 1,000 at the end of first year. Next, rupees 2,000 at the end of second year. Rupees 3,000 at the end of third year. Next, rupees 2,000 at the end of fourth year. Rupees 2,000 at the end of fourth year. Next, rupees 1,500 at the end of fifth year. ಸೊ ಇಲ್ಲಿ ನೋಡ್ಕೊಳ್ಳಿ, ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ ಕೊಟ್ಟಿದ್ದಾರಲ್ವಾ. ಫ್ಯೂಚರ್ ವ್ಯಾಲ್ಯೂ ಆಫ್ ಆನ್ಯುಟಿ ಕ್ಯಾಲ್ಕುಲೇಷನ್ ಮಾಡಬೇಕು ಮುಂದಿಂದು. ಈಗ ಕೊಟ್ಟಿ ದಟ್ ಈಸ್ ಅ ಫ್ಯೂಚರ್ ವ್ಯಾಲ್ಯೂ ಅಟ್ ದ ಎಂಡ್ ಆಫ್ 5 years of the following series of payments at the rate of 10% rate of interest. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? 10% ಇದೆ. ನೀವು ಎಂಡಲ್ಲಿ ಅಂತ ಅವರೇ ಕೊಟ್ಬಿಟ್ಟಿದ್ದಾರಲ್ವಾ, ಎಂಡಲ್ಲಿ ಕೊಟ್ಟಿದ್ದಾರೆ. ಸೊ ಏನು ಮಾಡಬೇಕು? ಆನ್ಯುಟಿ ಇಮ್ಮಿಡಿಯೇಟ್ ಆಗಬೇಕು. ಸೊ ಇಲ್ಲಿ ಕ್ಯಾಶ್ ಫ್ಲೋ ಇದೆಯಲ್ಲ, ನೀವು ಕಟ್ತಾ ಇರೋದು ಅದು ಈವನ್ ಇಲ್ಲ. ನಿಮಗೆ ಹಿಂದಿನ ಲೆಕ್ಕದಲ್ಲಿ ನಾನು ಮಾಡಿಸಿರೋದೇನೋ ಎಲ್ಲ ಈ ವರ್ಷವೂ ಸೇಮ್ ಇದೆ ಅಂತ ಮಾಡಿಸಿದೆ. ಆವಾಗ ಸೊ ಎಲ್ಲ ವರ್ಷವೂ ಈವನ್ ಆಗಿ ದುಡ್ಡು ಕಟ್ಟಿದರೆ ಏನು ಮಾಡ್ತೀವಿ? ಬಿಗಿನಿಂಗಲ್ಲಿ ಕಟ್ಟಿದರೆ ಆನ್ಯುಟಿ ಡ್ಯೂ ತೊಗೊಳ್ತೀವಿ, ಎಂಡಲ್ಲಿ ಕಟ್ಟಿದರೆ ಆನ್ಯುಟಿ ಇಮಿಡಿಯೇಟ್ ತೊಗೊಳ್ತೀವಲ್ವಾ, ಕರೆಕ್ಟಾ? ಸೊ ಇಲ್ಲಿ ಕ್ಯಾಶ್ ಕಟ್ಟಿದ್ದೀರಲ್ಲ ನೀವು, ಅದು ಏನಾಗಿದೆ? ಈಕ್ವಲ್ ಆಗಿಲ್ಲ, ಏನಾಗಿದೆ? ಬೇರೆ ಬೇರೆ ಆಗಿದೆ. ಮತ್ತು ಎಂಡಲ್ಲಿ ಕಟ್ಟಿದ್ದಾರೆ. ಇದಕ್ಕೆ ಸ್ವಲ್ಪ ಫಾರ್ಮುಲಾ ಏನು ಮಾಡ್ಕೊಳ್ಬೇಕು? ಮಾಡಿಫೈ ಮಾಡಿಕೊಂಡು ಮಾಡಿ. ಸೊ ಬರೀ ಅಲ್ಲಿ ಬ್ರ್ಯಾಕೆಟಲ್ಲಿ ಬರ್ಕೊಳ್ಳಿ, ಕ್ಯಾಶ್ ಇನ್ಫ್ಲೋಸ್ ಆರ್ ಅನ್ಈವನ್ ಅಂತ ಬರ್ಕೊಳ್ಳಿ. ನೋಟ್ ಬರ್ಕೊಂಡು ವೆನ್ ದ ಕ್ಯಾಶ್ ಇನ್ಫ್ಲೋಸ್ ಆರ್ ಅನ್ಈವನ್, ಅದನ್ನು ನೋಟ್ ನೆನಪಿಟ್ಕೊಳ್ಬೇಕು. ಈವನ್ ಆದರೆ ಮಾತ್ರ ಅಲ್ಲಿ ನಾನು ಮಾಡಿಸಿರೋದು. ವೆನ್ ದ ಕ್ಯಾಶ್ ಇನ್ಫ್ಲೋಸ್ ಆರ್ ಅನ್ಈವನ್, ಕ್ಯಾಶ್ ಫ್ಲೋಸ್ ಅಂತ ಬರ್ಕೊಳ್ಳಿ ಸರ್. ಸೊ ಫ್ಯೂಚರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು
F is equal to ವಿಚಾರ ಮಾಡಿದ್ರೆ ಏನು F is equal to ಸೊ ಏನು ಮಾಡಬೇಕಿದೆ ಸೊ ಎಷ್ಟೆಷ್ಟು ಅಮೌಂಟ್ ಹಾಕೊಂಡಿದ್ದಾರೋ ಅದನ್ನು ಮಾಡ್ತಾ ಹೋಗಬೇಕು ಸೊ ದಟ್ ಈಸ್ ದ ಅಮೌಂಟ್ ಎ ಆಮೇಲೆ 1 ಪ್ಲಸ್ ಆರ್ ಟು ದ ಪವರ್ ಆಫ್ ಎನ್ ಸೊ ಇದನ್ನು ನೀವು ಅನ್ಇವನ್ ಇರೋದ್ರಿಂದ ಏನು ಮಾಡಬೇಕು ಇದು ಒರಿಜಿನಲ್ ಮಾಡ್ಕೊಳ್ಳೋದು ಸೊ ಇದನ್ನು 5 ವರ್ಷಕ್ಕೆ ಮಾಡಬೇಕು ಯಾಕೆಂದರೆ ಕ್ಯಾಶ್ ಫ್ಲೋಸ್ ಏನಿದೆ 5 ವರ್ಷಕ್ಕೆ ನಾವು ಬೇರೆ ಬೇರೆ ಅಮೌಂಟ್ ಕಟ್ಟಿದ್ದೀವಿ ಹಾಗಾಗಿ ಇದನ್ನು ಬೇರೆ ಬೇರೆನೇ ನೀವು ಮಾಡಬೇಕು ಆಮೇಲೆ ಇಲ್ಲಿ ಏನಾಗುತ್ತೆ ನೋಡಿ ಎಂಡಲ್ಲಿ ಕಟ್ಟಿರೋದನ್ನ ನೋಡಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಫೋರ್ತ್ ಇಯರ್ ಫಿಫ್ತ್ ಇಯರ್ ಕರೆಕ್ಟ್ ಅಲ್ವಾ ಸೊ ಇಲ್ಲಿ ಎಷ್ಟು ಕಟ್ಟಿದ್ದಾರೆ 1000 ಇಲ್ಲಿ ಎಷ್ಟು 2000 ಇಲ್ಲಿ ಎಷ್ಟು 3000 ಆಮೇಲೆ ಏನಿದೆ 1500 ಸೊ ಬಿಗಿನಿಂಗಲ್ಲಿ ಕಟ್ಟಿದರೆ ಇದಕ್ಕೂ ಇಂಟ್ರೆಸ್ಟ್ ಬರುತ್ತೆ ಬಿಗಿನಿಂಗಲ್ಲಿ ಕಟ್ಟಿಲ್ಲ ಅಲ್ಲಿ ಏನು ಮಾಡಿದ್ದಾರೆ ಎಂಡ್ ಅಂತ ಕೊಟ್ಟಿದ್ದಾರೆ ಅಂಡರ್ಲೈನ್ ದಟ್ ಎಂಡ್ ಅಂತ ಕೊಟ್ಟಿದ್ದಾರೆ ಎಂಡ್ ಅಂತ ಕೊಟ್ಟಾಗ ಫಸ್ಟ್ ಇಯರ್ ಎಂಡಲ್ಲಿ ದುಡ್ಡು ಕಟ್ಟೋದು ಅವನು ಕರೆಕ್ಟಾ ಫಸ್ಟ್ ಇಯರ್ ಲಾಸ್ಟಲ್ಲಿ ಕಟ್ಟಿದಾಗ ಅವನಿಗೆ ಎಷ್ಟು ವರ್ಷದ ಬರುತ್ತೆ ಇಂಟ್ರೆಸ್ಟು 1 2 3 4 ವರ್ಷದ ಇಂಟ್ರೆಸ್ಟ್ ಬರುತ್ತಲ್ವಾ ಸೊ ಇದಕ್ಕೆ 4 ತಗೊಳ್ಬೇಕು ಅರ್ಥ ಆಯ್ತಾ ಸೊ ಈ ದುಡ್ಡು ಸೆಕೆಂಡ್ ಇಯರ್ ಎಂಡಿಗೆ ಹಾಕ್ತಾರೆ ಅರೆ ಫಾಲೋ ಸೆಕೆಂಡ್ ಇಯರ್ ಎಂಡಿಗೆ ಹಾಕಿದಾಗ ಎಷ್ಟು ವರ್ಷ ಇಂಟ್ರೆಸ್ಟ್ ಬರುತ್ತೆ 1 2 3 ಇಯರ್ಸ್ 4 ಇಯರ್ಸ್ ಇಂಟ್ರೆಸ್ಟ್ ಬರುತ್ತೆ ಇದು 3 ಇಯರ್ಸ್ ಇಂಟ್ರೆಸ್ಟು ಇದಕ್ಕೆ ಇದು ಥರ್ಡ್ ಇಯರ್ ಎಂಡಲ್ಲಿ ಹಾಕ್ತಾರೆ ಎಷ್ಟು ವರ್ಷದ ಇಂಟ್ರೆಸ್ಟ್ ಬರುತ್ತೆ 2 ಇಯರ್ಸ್ ಇದಕ್ಕೆ 1 ಇಯರ್ ಇದಕ್ಕೆ ಬರದೇ ಇಲ್ಲ ಕರೆಕ್ಟಾ ಎಂಡಲ್ಲಿ ಹಾಕಿದಾಗ ಅಲ್ಲಿಂದ ನೀವು ಯಾವ ಎಂಡಲ್ಲಿ ಕಟ್ತಾ ಇದ್ದೀರಾ ಸೊ ಈಗ ಈ ವರ್ಷದ ಎಂಡಲ್ಲಿ ಕಟ್ಟಿದರೆ ಈ ವರ್ಷದ ಇಂಟ್ರೆಸ್ಟ್ ಬರಲ್ಲ ಸೊ ನೆಕ್ಸ್ಟು 4 ಇಯರ್ಸ್ ಮಾತ್ರ ಬರುತ್ತೆ ಸೊ ಈಗ ನಾವು ಒಂದೊಂದೇ ಬೇರೆ ಬೇರೆ ಮಾಡ್ಕೊಳ್ಬೇಕು ಫಸ್ಟ್ ಇಯರ್ ಎಷ್ಟು ಇಂಟ್ರೆಸ್ಟ್ 1000 1 ಪ್ಲಸ್ ಆರ್ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಪ್ಪ 10% ಅಲ್ವಾ 10% ಅಂದರೆ 0.10 ಟು ದ ಪವರ್ ಆಫ್ ಎಷ್ಟು 1000ಗೆ 4 ಇಯರ್ಸ್ ಕರೆಕ್ಟಾ ಪ್ಲಸ್ ಇದು ಹೇಗೆ ಬಂತು ಗೊತ್ತಾಯ್ತಲ್ವಾ ಎಂಡಲ್ಲಿ ಮಾಡಿರೋದ್ರಿಂದ ಎಂಡ್ next what is the second year investment 2000 1 plus 0.10 to the power of ಎಷ್ಟು ವರ್ಷದ ಇಂಟ್ರೆಸ್ಟ್ ಸಿಗುತ್ತೆ ನಮಗೆ ಇದಕ್ಕೆ ಈ ಅಮೌಂಟಿಗೆ 3 ಪ್ಲಸ್ ಸೊ ಥರ್ಡ್ ಇಯರ್ ಎಷ್ಟು 3000 1 ಪ್ಲಸ್ 0.10 to the power of 2 ಪ್ಲಸ್ so what is the fourth year investment 2000 into 1 plus 0.10 to the power of 1 fourth year ಗೆ fifth year ಗೆ ಎಷ್ಟು 1500 ಅದಕ್ಕೇನು ಇಂಟ್ರೆಸ್ಟ್ ಸಿಕ್ಕಲ್ವಲ್ಲ ನಿಮಗೆ ಅದನ್ನು ಹಾಗೆ ಬರೀ 1500 ಇದು ಯಾವಾಗ ಮಾಡಬೇಕು ಕ್ಯಾಶ್ ಫ್ಲೋಸ್ ಆರ್ ಅನ್ಇವನ್ ಇದು ಕೊಟ್ಟಿದ್ದಾರೆ ಸುಮಾರು ಸಲ ಕೊಟ್ಟಿದ್ದಾರೆ ನೋಡಿಕೊಂಡು ಮಾಡಬೇಕು ನೆಕ್ಸ್ಟ್ ಈಗ ಕ್ಯಾಲ್ಕುಲೇಷನ್ ಮಾಡಿ 1000 into 1.10 to the power of 4 plus 2000 into 1.10 to the power of 3 3000 1.10 to the power of 2 2000 1.10 to the power of 1 plus 1500 ಇದಕ್ಕೆ ಏನು ಬರಲ್ಲ ಲಾಸ್ಟ್ ಇಯರ್ಗೆ ಏನು ಇಂಟ್ರೆಸ್ಟು ಬರಲ್ಲ ಯಾಕೆಂದರೆ ಎಂಡಲ್ಲಿ ಕಟ್ಟಿದ್ದೀವಿ ಓಕೆ ಸೊ ಮಾಡಿ ಇದೆಷ್ಟು 1000 ಇಂಟು ಎಷ್ಟು ಬರುತ್ತೆ ನೋಡಿ 1.10 ಟು ದ ಪವರ್ ಆಫ್ 4 1.4644 ಪ್ಲಸ್
2000 into 1.10 into 3. 1.331 plus ಬೇಕಿದ್ರೆ ನಿಮಗೆ ಮಿಕ್ಸ್ ಆಗುತ್ತೆ ಅಂದರೆ ಒಂದೊಂದೇ ಇದು ಮಾಡ್ಬೋದು. ಓಕೆ, ಪ್ಲಸ್ 3000 into 1.21 plus 2000 into 1.10 plus 1500. ಸೊ ಇದೆಷ್ಟು ಬರುತ್ತೆ ನೋಡಿ ಮಲ್ಟಿಪ್ಲೈ ಮಾಡೋದು. 1464.1 plus 2662 plus 3630 plus 2200 plus 1500 add ಮಾಡಿ. You get how much? It's your value. ಎಷ್ಟು? 11,456.1 11,453 ಬರುತ್ತೆ ಫ್ಯೂಚರ್ ವ್ಯಾಲ್ಯೂ. ಇದು ಯಾವಾಗ ಮಾಡಬೇಕು? ನಾನು ಅಲ್ಲಿ ಹೇಳಲಿಲ್ಲ, ಈವನ್ ಅಲ್ಲಿ ಎಲ್ಲ ವರ್ಷನೂ 11,000 10,000 ಕಟ್ಟಿರ್ತಾರೆ. ಅಲ್ಲಿ ಬಿಗಿನಿಂಗಲ್ಲಿ ಕಟ್ಟಿದರೆ ಫ್ಯೂಚರ್ ವ್ಯಾಲ್ಯೂ ಆಫ್ ಆನ್ಯುಯಿಟಿ ಡ್ಯೂ. ಸೊ ಎಂಡಲ್ಲಿ ಕಟ್ಟಿದರೆ ಫ್ಯೂಚರ್ ವ್ಯಾಲ್ಯೂ ಆಫ್ ಆನ್ಯುಯಿಟಿ ಇಮಿಡಿಯೇಟ್ ಮಾಡಿದೆ. ಇದು ಅನಿವನ್ ಇದ್ದಾಗ ಈ ಥರ ಮಾಡ್ಕೊಳ್ಳಿ. ಅರಿಫೋಲೋ ಅನಿವನ್ ಇದ್ದಾಗ ಮಾಡಬೇಕು. ಕೆಲವು ಬುಕ್ಕಲ್ಲಿ ಏನಿದೆ, ಸೊ ಇಲ್ಲಿ 5 ವರ್ಷ ಇದೆ ಅಲ್ವಾ, 5 ವರ್ಷ ಇಲ್ಲಿ. ಸೊ 5 - 1 ಅಂತ ಮಾಡಿದ್ದಾರೆ, ಇಲ್ಲಿ 4 - 1 ಅಂತ ಮಾಡಿದ್ದಾರೆ, ಇಲ್ಲಿ 3 - 1 ಅಷ್ಟೇ ಬರುತ್ತದೆ. ಓಕೆ, 5 ವರ್ಷ ಅಲ್ವಾ, 5 ವರ್ಷದಲ್ಲಿ 1 ವರ್ಷದ ಬರಲ್ಲ ಅಂತಂದರೆ 5 - 1 ಅನ್ನು ಮೈನಸ್ ಮಾಡ್ತಾ ಹೋದರೆ ಬರುತ್ತೆ. ಅಲ್ಟಿಮೇಟ್ಲಿ ಇದೇ ಬರುತ್ತೆ. ಇದು ಈಸಿ ಅನ್ಸುತ್ತೆ ನನಗೆ, ನಾನು ಎಷ್ಟು ಈಸಿ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಈಸಿ ಮಾಡಿದ್ದೀನಿ. ಸೊ ಇದನ್ನು ನೀವು ಬರ್ಕೋಬೇಕು. ಅನ್ಇವನ್ ಕ್ಯಾಶ್ ಫ್ಲೋ ಇದ್ದಾಗ, ಇದು ಯಾವಾಗ ಅನ್ಇವನ್ ಕ್ಯಾಶ್ ಫ್ಲೋ ಇಟ್ ಈಸ್ ಪೇಯ್ಡ್ ಅಟ್ ದ ಎಂಡ್ ಕೊಟ್ಟಾಗ ಈ ಥರ ಮಾಡ್ತಾ ಹೋಗ್ಬೋದು. ಅಡಿಕೊಳ್ಳು ಗೊತ್ತಾಗ್ತಿದೆಯಲ್ವಾ? ಇದು ನೋಡ್ಕೊಳ್ಬೇಕು ನೋಡಿ. ಎಂಡಲ್ಲಿ ಕಟ್ಟೋದ್ರಿಂದ ಇಲ್ಲಿ ಬರಲ್ಲ, ಇಂಟ್ರೆಸ್ಟ್ ಇರುತ್ತೆ. ಇನ್ನು 4 ವರ್ಷ ಮಾತ್ರ ಬರುತ್ತೆ. ಸೊ ಇದನ್ನು ಸೆಕೆಂಡ್ ಇಯರ್ ಎಂಡಿಗೆ ಕಟ್ತೀರಾ. ಸೊ ಅವಾಗ ಏನಾಗುತ್ತೆ, ನಿಮಗೆ 3 ಇಯರ್ಸ್ ಮಾತ್ರ ಇಂಟ್ರೆಸ್ಟ್ ಬರುತ್ತೆ. ಇಲ್ಲಿ 3rd ಇಯರ್ ಎಂಡಿಗೆ ಕಟ್ತೀರಾ, ಅವಾಗ 2 ವರ್ಷದ ಮಾತ್ರ ಇಂಟ್ರೆಸ್ಟ್ ಬರುತ್ತೆ. 4th ಇಯರ್ 2000 ಕಟ್ತೀರಾ, ಸೊ 1 ವರ್ಷದ ಮಾತ್ರ ಬರುತ್ತೆ. ಲಾಸ್ಟ್ ಇಯರ್ಗೆ ಏನೋ ಬರುತ್ತೆ. ಓಕೆ, ಆ ಥರ ಮಾಡಿ. ನೆಕ್ಸ್ಟ್ Mr. A deposits 1,000 at the end of every year for 4 years, and the deposit earns a compound interest of 10% per annum. 10% per annum. Full stop. Determine how much money he will have at the end of 4 years.
ಕೇಳಿದ್ದಾರೆ ಮಿಸ್ಟರ್ ಎ ಡೆಪಾಸಿಟ್ಸ್, ಅಲ್ಲಿ ಲೆಕ್ಕ ಮಾಡಿಸಿದ್ದು ಈವನ್ ಕ್ಯಾಶ್ ಫ್ಲೋ, ಆಮೇಲೆ ಎಂಡ್ ಬಿಗಿನಿಂಗಿಗೆ ಅಲ್ಲಿ ಫಾರ್ಮುಲಾ. ಇಲ್ಲಿ ಏನಾಗಿದೆ ನೋಡಿ, ರುಪೀಸ್ ಮಿಸ್ಟರ್ ಎ ಡೆಪಾಸಿಟ್ಸ್ ರುಪೀಸ್ 1000 at the end of every year. At the end, underline that. At the end of every year for 4 years. So ಪ್ರತಿ ವರ್ಷ 1000 ಈವನ್ ಕ್ಯಾಶ್ ಫ್ಲೋ ಇದೆ ಅಲ್ವಾ, 1000 ಏನು ಮಾಡ್ತಾ ಇದ್ದಾರೆ, ಕಟ್ತಾ ಇದ್ದಾರೆ. ಎಷ್ಟು ವರ್ಷ ಕಟ್ತಿದ್ದಾರೆ? 4 years. ಎಂಡ ಬಿಗಿನಿಂಗ ಎಂಡ್. And the deposit earns a compound interest at 10% per annum. So 10% rate of interest ಕೊಟ್ಟಿದೆ. Determine how much money he will have at the end of 4 years. 4 years ಆದಮೇಲೆ ಅವನಿಗೆ ಎಷ್ಟು ಬರುತ್ತೆ. ಈವನ್ ಕ್ಯಾಶ್ ಫ್ಲೋ ಇದ್ದಾಗ ಎಂಡಲ್ಲಿ ಯಾವ ಫಾರ್ಮುಲಾ ಇದೆ ನೋಡಿ, ಆನ್ಯುಟಿ ಇಮಿಡಿಯೇಟ್ ಇದೆ ನೋಡಿ, ಕರೆಕ್ಟಾ? ಕರೆಕ್ಟ್. ಹಾಂ, ಏನು ಫಾರ್ಮುಲಾ ಹೇಳಿ? ಎಫ್ ಇಸ್ ಈಕ್ವಲ್ ಟು ಎಫ್ ಇಸ್ ಈಕ್ವಲ್ ಟು ಏನು? ಎ 1 plus r to the power of n minus 1. 1 plus r ಇಲ್ಲ, ಯಾಕೆ ಅಂತಂದರೆ ಡ್ಯೂ ಅಲ್ಲ, ಡಿವೈಡೆಡ್ ಬೈ ಫ್ಯೂಚರ್ ವ್ಯಾಲ್ಯೂ ಆಫ್ ಆನ್ಯುಟಿ ನೋಡಿ, ಆರ ಇರ್ತಾನೆ, ಕರೆಕ್ಟಾ? ಸೊ ಈವನ್ ಕ್ಯಾಶ್ ಫ್ಲೋ ಇಟ್ ಈಸ್ ಪೇಯ್ಡ್ ಅಟ್ ದ ಎಂಡ್. ಇನ್ನೊಂದು ಲೆಕ್ಕ ನಾನು ಬಿಗಿನಿಂಗಿಂದ ಬರ್ಸಿದ್ದೀನಿ, ಕರೆಕ್ಟಾ? ಇವರು ಡೆಪಾಸಿಟನ್ನು ಎಂಡಲ್ಲಿ ಮಾಡ್ತಾ ಇದ್ದಾರೆ. ಅವ್ರು ಏನೂ ಕೊಡಲಿಲ್ಲ ಅಂದರೆ ನೀವು ಅಸ್ಯೂಮ್ ದಟ್ ಇಟ್ ಈಸ್ ಬಿಗಿನಿಂಗ್ ಅಂತ ತಿಳ್ಕೊಳ್ಬೇಕು. ಅವರು ಕ್ಲಿಯರ್ ಆಗಿ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಎಂಡ್ ಅಂತ ಕೊಟ್ಟಿದ್ದಾರೆ. ಎಂಡ್ ಅಂತ ಕೊಟ್ಟಾಗ ನೀವು ಹಾಗೆ ಮಾಡಬೇಕು. ಓಕೆ, ಸೊ ಎಫ್ ಇಸ್ ಈಕ್ವಲ್ ಟು ವಾಟ್ ಈಸ್ ದ ಎ? 1000 rupees. What is the rate of interest? 10%. 10% ಅಂದರೆ 0.10. What is the number of years? 4 minus 1 divided by 0.10. Correct? 1000 1.10 to the power of 4 minus 1 divided by 0.10. ಅಲ್ಲಿಗೆ 1000 into 1.10 to the power of 4 ಮಾಡಿ 1.4641 minus 1. So 1000 into 0.4641. ಸೊ ಅಲ್ಲಿಗೆ ಎಷ್ಟಾಯಿತು? 4,641. 4,641 ಗೊತ್ತಾಯ್ತಾ ಹೇಗೆ ಅಂತ? ಅಲ್ಲಿ ಏನಾಗಿದೆ, ಅಲ್ಲೂ ಫ್ಯೂಚರ್ ವ್ಯಾಲ್ಯೂ, ಇಲ್ಲಿ ಏನಾಗ್ತಿದೆ ಫ್ಯೂಚರ್ ವ್ಯಾಲ್ಯೂ ಆಫ್ ಆನ್ಯುಟಿ ಕ್ಯಾಲ್ಕುಲೇಷನ್ ಮಾಡಿ. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ಪ್ರಾಬ್ಲಮ್ಸ್? ಏನು ಡಿಫ್ರೆನ್ಸ್ ಇದೆ ಇದರಲ್ಲಿ? ಇಯರ್ಸ್ ಅಲ್ಲ ನಾ ಹೇಳೋದು, ಕ್ಯಾಶ್ ಫ್ಲೋ ಏನಾಗಿದೆ, ಕಟ್ಟಿರೋದು ಎಷ್ಟು, ಅದರಲ್ಲಿ ವರ್ಷ ವರ್ಷ ಬೇರೆ ಬೇರೆ ಅಮೌಂಟ್ ಕಟ್ಟಿದ್ದೀವಿ. ಅನ್ಇವನ್ ಫ್ಲೋ, ಅನ್ಇಕ್ವಲ್ ಡೆಪಾಸಿಟ್ ಅಲ್ವಾ? ಈ ಪ್ರಾಬ್ಲಮಲ್ಲಿ ಏನಾಗಿದೆ ಅಂದರೆ ಪ್ರತಿ ವರ್ಷ ಒಂದೇ ಅಮೌಂಟ್ ಕಟ್ಟಿಲ್ಲ, ಬೇರೆ ಬೇರೆ. ಒಂದು ವರ್ಷ 1,000, ಎರಡನೇ ವರ್ಷ 2,000, ಮೂರನೇ ವರ್ಷ 3,000, ನಾಲ್ಕನೇ ವರ್ಷ 2,000, ಐದನೇ ವರ್ಷ ಏನಾಗಿದೆ 1,500. ಸೊ ಇಲ್ಲಿ ಏನಾಗಿದೆ ಈ ಪ್ರಾಬ್ಲಮಲ್ಲಿ ಒಂದೇ ಅಮೌಂಟ್, ಈಗ ಆ ಫಾರ್ಮುಲಾ ಬಂತು. ಇದನ್ನೇ ಬಿಗಿನಿಂಗ್ ಅಂತ ಇದ್ರೆ ಇಲ್ಲಿ ಏನಾಗುತ್ತೆ, ಇನ್ನು ಏನು ಮಾಡಬೇಕು, ಕೆಳಗಡೆ ಅಲ್ಲ, ಕೆಳಗಡೆ ಅಲ್ಲ ಕಣೋ, ಮೇಲೆ ನೋಡು, ನನಗೆ ಕನ್ಫ್ಯೂಷನ್ ಮಾಡಿ. ಕರೆಕ್ಟಾ? ಇದಕ್ಕೆ ನೀವು ಬಿಗಿನಿಂಗ್, ಇದೇ ಪ್ರಾಬ್ಲಮನ್ನು ಬಿಗಿನಿಂಗ್ ಅಂತ ಕೊಟ್ಟರೆ ಇದೇ ಫಾರ್ಮುಲಾ ಇಲ್ಲೇನು ತಿಳಿಸ್ಕೋಬೇಕಿನ್ನ 1+r. ಇದು ನಿಮಗೆ ಇಲ್ಲಿ ಮಾಡ್ತೀರಾ, ನಾನು ಜೊತೆಗಿರ್ತೀನಿ ಹೇಳ್ತೀನಿ, ನಿಮಗೆ ಅಲ್ಲಿ ಗೊತ್ತಾಗಬೇಕು ಯಾವ ಫಾರ್ಮುಲಾ ಅಂತ ಗೊತ್ತಾಗಬೇಕು. ಓಕೆ, 4,641. ಇದು ಒಂದೊಂದು ಬುಕ್ಕಲ್ಲಿ ಒಂದೊಂದು ಥರ ಮಾಡಿದ್ರು, ಇದರಲ್ಲಿ ಬೇರೆ ಬುಕ್ಕಲ್ಲಿ ಇದೆ. ನಾನು ನಿಮಗೆ ಆ ಥರ
ಪ್ರಾಬ್ಲಮ್ ಮಾಡಿ ಫಾರ್ಮುಲಾ ಅದ ಇದ್ರಲ್ಲಿ ಬೇರೆ ಫಾರ್ಮುಲಾ ಇದೆ. ಈ ಥರನ ಎಕ್ಸ್ಟೆಂಡ್ ಮಾಡಿ ಬರೆಯೋದು. ಈ ಸರಿ ಎಕ್ಸ್ಟೆಂಡ್ ಮಾಡಿ ಇಲ್ಲಿ 1,000 ಹಿಂಗೆ ಮಾಡ್ಬೋದು. ಅದು ಥರ ಒಂದು ಲೆಕ್ಕನ 2-3 ಥರ ಮಾಡ್ಬೋದು. ಅರ್ಥ ಮಾಡ್ಕೊಳ್ಳಿ. ಒಂದು ಲೆಕ್ಕನ 2-3 ಥರ, ಅದು ತಪ್ಪು ಇದು ತಪ್ಪಲ್ಲ, ಎಲ್ಲ ಒಂದೇ, ಆನ್ಸರ್ ಸೇಮ್ ಬರುತ್ತೆ. ಓಕೆ, ಇದು ಈಸಿ ಅನ್ಸುತ್ತೆ ನಿಮಗೆ, ಈಸಿಯಾಗಿ ಮಾಡ್ತಾ ಹೋಗಿ ಬರ್ಬೋದು. ಮಿಸ್ಟರ್ ಎಕ್ಸ್ ಡೆಪಾಸಿಟ್ಸ್ 5,000 rupees at the beginning of each year for 5 years. Beginning of each year for 5 years in a bank, and the deposit earns a compound interest at 8% per annum. Determine 8% per annum. Determine how much money he will have at the end of 5 years. ಏನು ಕೊಡ್ತಾ ಇದ್ದಾರೆ? ಮಿಸ್ಟರ್ ಎಕ್ಸ್ ಡೆಪಾಸಿಟ್ಸ್ at the beginning of each year. Underline that, beginning ಗೊತ್ತಾಗ್ತಿದ್ಯಾ? ಲೆಕ್ಕ ಗೊತ್ತಾಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಇಂಗ್ಲಿಷ್ ಬರುತ್ತೆ ತಾನೆ? ಹಾಂ. ಮಿಸ್ಟರ್ ಎಕ್ಸ್ ಡೆಪಾಸಿಟ್ಸ್ ₹5,000 at the beginning of each year. ಪ್ರತಿ ವರ್ಷ ಬಿಗಿನಿಂಗ್. ಸೊ ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಾ ಇದ್ದಾನೆ? 5,000 ರೂಪಾಯಿ ಹಾಕ್ತಾ ಇದ್ದಾನೆ. ದಟ್ ಈಸ್ ಅ ಈವನ್ ಫ್ಲೋ, ಈವನ್ ಡೆಪಾಸಿಟ್. ಎಷ್ಟು ವರ್ಷ? 5 years ಇನ್ ಎ ಬ್ಯಾಂಕ್. ಅವರು ಬಿಗಿನಿಂಗ್ ಅಂತ ಕೊಟ್ಬಿಟ್ಟಿದ್ದಾರೆ. ಕೊಡಲಿಲ್ಲ ಅಂದರೆ ನೀವು ಬಿಗಿನಿಂಗಲ್ಲಿ ಮಾಡಿದ್ರೆ ಎಂಡಲ್ಲಿ ಮಾಡಿದ್ರೆ ಅಂತ ನೀವೇ ಅಸ್ಯೂಮ್ ಮಾಡ್ಕೋಬೇಕು. ಓಕೆ, ಯೂಶ್ವಲಿ ನೀವು ಅಸ್ಯೂಮ್ ಮಾಡ್ಕೊಳ್ಬೇಕಾದ್ರೆ ಬಿಗಿನಿಂಗ್ ಅಂತಲೇ ಮಾಡ್ಕೊಳ್ಬೇಕು. ಇನ್ ಎ ಬ್ಯಾಂಕ್ ಆ್ಯಂಡ್ ಡೆಪಾಸಿಟ್ ಅರ್ನ್ಸ್ ಎ ಕಾಂಪೌಂಡ್ ರೇಟ್ ಆಫ್ ಇಂಟ್ರೆಸ್ಟ್ ಅಟ್ 8% interest. Determine how much money he will have at the end of 5 years. 5 ವರ್ಷ ಆದಮೇಲೆ ಅಂದರೆ ಮುಂದಿದ್ದು ಫ್ಯೂಚರ್ ವ್ಯಾಲ್ಯೂ ಆಫ್ ಆ್ಯನ್ಯುಯಿಟಿ. ಬಿಗಿನಿಂಗಲ್ಲಿ ಕೊಟ್ಟಿರೋದ್ರಿಂದ ಏನು ಮಾಡಬೇಕು? ಆ್ಯನ್ಯುಯಿಟಿ ಡ್ಯೂ ಹಾಕ್ಕೊಳ್ಬೇಕು. ಕರೆಕ್ಟಾ? ಆ್ಯನ್ಯುಯಿಟಿ ಡ್ಯೂ. ಸೊ ಫಾರ್ಮುಲಾ ಈಸ್ ಎಫ್ ಈಸ್ ಈಕ್ವಲ್ ಟು ಎ ಇಂಟು 1 ಪ್ಲಸ್ ಆರ್ ಟು ದ ಪವರ್ ಆಫ್ n ಮೈನಸ್ 1 ಪ್ಲಸ್ ಆರ್. ಕರೆಕ್ಟಾ? A is what? How much? 5,000. 1 plus R is what? 0.08 to the power of n minus 1. 1 plus 0.08. 5,000. 1.08 to the power of 5 years. 5 years. Minus 1.08. 5,000 ಇದು ಎಷ್ಟಾಯ್ತು ನೋಡು? 1.08 into 1.08 3 times equals 4693 minus 1.08. 5,000 0. ಇಂಟು ಮಾಡ್ಕೊಳ್ಳಿ ಅಲ್ವಾ? ಇದು 0.4693 ಇಂಟು 1.08. ಬ್ರಾಕೆಟ್ ಇದೆ ಅಂದರೆ ಇಂಟು ಅಂತ. ಕರೆಕ್ಟಾ? ಸೊ ಎಷ್ಟಾಯಿತು ನೋಡಿ. ಎಷ್ಟು? ಮಲ್ಟಿಪ್ಲೈ ಮಾಡಿ. Multiply it. 2,534.2000 ನೋಡಿ ಸರಿಯಾಗಿ ಮಲ್ಟಿಪ್ಲೈ ಮಾಡಿ. ಡಿವೈಡೆಡ್ ಎಷ್ಟದು? 0.08. ಸಾರಿ 0.08
ಬೇಡ 2346 ಇದು ಎಷ್ಟು ಇದು ಕರೆಕ್ಟಾ? ಇದು 2005.22 divided by 0.08 6 ಕರೆಕ್ಟಾ? ಆರ್ ಏನು 31,678 ಇದು 5ಕ್ಕಿಂತ ಜಾಸ್ತಿ ಇರೋದ್ರಿಂದ 75 ಪೈಸೆ ಈ ಕಡೆ ರೌಂಡ್ ನೋಡಿ. ಇಲ್ಲಿ ಬಿಟ್ಟು ಹೋದ ತಕ್ಷಣ ಏನಾಯಿತು, ನಾವು ಹೀಗೆ ಮಾಡ್ತೀವಲ್ಲ ಎಕ್ಸಾಮಲ್ಲಿ, ಕರೆಕ್ಟಾ? ಯಾವುದೋ ಒಂದು ಇಟ್ಕೊಂಡ್ಬಿಡ್ತೀವಿ, ಅದಕ್ಕೆ ಫಾರ್ಮುಲಾ ಹಾಕೋಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಇರಬೇಕು, ಆಯಿತಾ? ಇಲ್ಲಿ ನೋಡಿ ನಾವೇ ಬಿಟ್ಬಿಟ್ವಿ, 6 ಬಿಟ್ಬಿಟ್ವಿ, ಮಾಡಿದಾಗ 2000 ಬಂದ್ಬಿಡ್ತು, ಇಷ್ಟು ಬಂದ್ಬಿಡ್ತು, ತಪ್ಪಾಗುತ್ತೆ. ಸೊ ಇದು ಬಿಟ್ಟಿದ್ದಕ್ಕೆ ಏನಾಯಿತು, ಇಷ್ಟು ಬರುತ್ತೆ ರಾಂಗ್. ಆವಾಗ ನಿಮಗೆ ಫಾರ್ಮುಲಾಕ್ಕೆ ಒಂದೇ ಮಾರ್ಕ್ ಕೊಡೋದು, ಇದೆಲ್ಲ ತಪ್ಪು. ಆಮೇಲೆ ಎಲ್ಲೂ ಸ್ಟೆಪ್ ಮಾಡಿಸ್ಬಾರ್ದು, ನೀಟಾಗಿ ಬರ್ಕೊಳ್ಳಿ, ಅರ್ಥ ಆಯ್ತಾ? ಇಲ್ಲಿ ಕ್ಲೋಸ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ಬೇಕಾಗಿದೆ, ಕ್ಲೋಸ್ ಮಾಡೋದು.